ಅಕ್ಕ ಯಾಕೋ ಇದು ಸ್ವಲ್ಪ ಓವರ್ ಆಯ್ತು. ಬಾಬಾ ಏನ್ ಆತರದವ್ರಲ್ಲ. ನೀವ್ ಯಾಕೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ನಾನು ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ ನೀವ್ ಏನೇನೋ ಯೋಚನೆ ಮಾಡ್ಕೊಂಡು ತುಂಬಾ ಅಪ್ಸೆಟ್ ಆಗಿದ್ದೀರಾ. ಮಧ್ಯರಾತ್ರಿ 2 ಗಂಟೆಯಲ್ಲಿ ಫೋನ್ ಬಂದಿದೆ, ಆಚೆ ಕಡೆ ಹೋಗಿ ಫೋನಲ್ಲಿ ಮಾತಾಡಿದ್ದಾರೆ ಅಲ್ವೇ? ಹೆಂಡತಿ ಗೊತ್ತಿಲ್ಲದೆ ಮಾತಾಡೋ ಸೀಕ್ರೆಟ್ ಏನಿರುತ್ತೆ ನೀನೇ ಹೇಳು. ಅಂತದ್ ಏನೇ ಇದ್ರು ನನ್ ಮುಂದೆನೆ ಮಾತಾಡ್ಬೋದು ಅಲ್ವಾ? ಆಗ್ಲೇ ಅನುಮಾನ ಬಂತು, ಆದ್ರೂ ಸುಮ್ನಾದೆ. ಗಂಡ ಅಲ್ವಾ, ಅದಕ್ಕೆ. ಬೆಳಿಗ್ಗೆ ಇನ್ನೊಂದು ಫೋನ್ ಬಂತು, ನಾನು ಹೋಗಿ ರಿಸೀವ್ ಮಾಡೋಷ್ಟರಲ್ಲಿ ಬಂದು ಪಟಕ್ಕಂತ ಫೋನ್ ಕಿತ್ಕೊಂಡ್ರು. ನನ್ ಹತ್ರ ಮಾತಾಡದೇ ಇರೋ ವಿಷಯ ಆಗಿರೋದ್ರಿಂದ ಅಲ್ವಾ ಫೋನ್ ಕಿತ್ಕೊಂಡಿದ್ದು, ನೀನೇ ಹೇಳು. ನಾನು ಸುಮ್ನಾದೆ, ಇದೆಲ್ಲ ಸಣ್ಣ ಸಣ್ಣ ವಿಷಯ ದೊಡ್ಡದ್ ಮಾಡ್ಬಾರ್ದು ಅಂತ. ಆದ್ರೆ 2 ಗಂಟೆ ಫೋನ್ ಬಿಸಿ ಬರ್ತಿರುತ್ತೆ ಕಣೆ. ನೀನೇ ಯೋಚನೆ ಮಾಡು, ನಮಗೂ ಫೋನ್ ಕಾಲ್ಸ್ ಬರುತ್ತೆ, ರಿಸೀವ್ ಮಾಡ್ತೀವಿ, ಮಾತಾಡ್ತೀವಿ, ಇಡ್ತೀವಿ ಅಷ್ಟೇ. 2 ಗಂಟೆ ಮಾತಾಡ್ತೀವ, ನೀನೇ ಹೇಳು. ಅದು ಆಯ್ತಮ್ಮ, ಏನೋ ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಿರೋ ಮನುಷ್ಯ ಫೋನಲ್ಲಿ ಬಿಸಿ ಇದಾರೆ ಅಂತ ಅನ್ಕೊಳ್ಳೋಣ. ಮಿಸ್ಡ್ ಕಾಲ್ ನೋಡಿ ವಾಪಸ್ ಫೋನ್ ಮಾಡಿ ಮಾತಾಡ್ಬೇಕಲ್ವಾ? ಅದು ಇಲ್ವೇ? ಹೋಟೆಲ್ ಅಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ ಬಂದವ್ರಿಗೆ ಹೆಂಡತಿ ಮಾಡಿದ ಮೃಷ್ಟಾನ್ನ ಬೇಕು ಅಂತ ಅನ್ಸಲ್ಲ. ಊಟ ಮಾಡ್ರಿ ಅಂದ್ರೆ ಹೊರಗಡೆ ತಿನ್ಕೊಂಡ್ ಬಂದಿದೀನಿ ಅಂತ ಡೈಲಾಗ್ ಹೇಳಿ ಹೋಗಿ ಮಲ್ಕೋತಾರೆ. ಹೆಂಡತಿ ಮಾಡಿದಾಳಲ್ಲ ಅಂತ ಪ್ರೀತಿಗೋಸ್ಕರ ಆದ್ರೂ ಸ್ವಲ್ಪನೂ ಬಂತಿನಲ್ಲ. ಇವತ್ ಬರ್ಲಿ ಮನೆಗೆ, ನಾನೇನು ಅಂತ ಅವ್ರಿಗೂ ಗೊತ್ತಾಗತ್ತೆ. ಎಲ್ಲ ಕಣ್ ಹಿಡಿತೀನಿ, ನೋಡ್ತಾ ಇರೋ. ಅಕ್ಕ ಬಂದ್ರು ರೀ. ಟೈಮ್ ಎಷ್ಟು ಅಂತ ಗೊತ್ತಾ? ಎಷ್ಟೊತ್ತಾದ್ರೇನು ಅದನ್ನ ಹಿಡ್ದಿಡಕ್ಕಾಗತ್ತಾ? ಕಾಲ ಅದು ಕರ್ಗೋದೇ ಅದ್ರ ಗುಣ. ಕರ್ಗೋಗೋ ವಿಷಯದ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಕೈಯಲ್ಲಿರೋ ವಿಷಯದ ಬಗ್ಗೆ ಯೋಚನೆ ಮಾಡ. ಹೆಂಡತಿ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನನ್ ಪ್ರಕಾರ ಸರಿಯಾಗಿದೆ ಕಣೆ. ಕಳೆದೋಗಿರೋ ಕಾಲದ ಬಗ್ಗೆ ಯೋಚನೆ ಮಾಡಬಾರ್ದು ಕಣೆ. ಮುಂದೆ ಏನಾಗ್ಬೇಕು ಅಂತ ಯೋಚನೆ ಮಾಡ್ಬೇಕು. ಅದು ಎಷ್ಟೊತ್ತಾದ್ರೂ ಆಗ್ಲಿರಿ, ನನ್ನ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು. ಹೊರಗಡೆಯಿಂದ ಬಂದಿರೋ ಗಂಡನ್ನ ವಿಚಾರಿಸ್ಕೊಳ್ಳೋ ರೀತಿನ ಇದು? ಜಗಳ ಮಾಡ್ಲೇಬೇಕು ಅಂತ ತೀರ್ಮಾನ ಮಾಡಿರೋ ಹಾಗಿದೆ. ಹಾಗೆ ಅನ್ಕೊಳ್ಳಿ. ಯಾಕೆ ಇಷ್ಟು ಬೇಗ ಮನೆಗೆ ಬಂದ್ಬಿಟ್ಟಿದ್ದೀರಾ? ಇನ್ನೂ ಜಸ್ಟ್ 12 ಗಂಟೆ ಅಷ್ಟೇ. ಇನ್ನು ಸ್ವಲ್ಪ ಹೊದ್ಬಿಟ್ಟು ಬರ್ಬೋದಾಗಿತ್ತಲ್ಲ. ನೋಡು, ಅಂಗಡಿ ಕ್ಲೋಸ್ ಮಾಡೋದು ಲೇಟ್ ಆಯ್ತು. ಯಾರು ಫ್ರೆಂಡ್ಸ್ ಬಂದಿದ್ರು, ಮಾತಾಡ್ತಾ ಕೂತಿದ್ದೆ. ಅವರೆಲ್ಲ ಇದ್ದಾಗ ಇದ್ದಕ್ಕಿದ್ದಂಗೆ ಅಂಗಡಿ ಬಾಲಾಕೊಂಡ್ ಬರಕ್ಕಾಗತ್ತಾ? ಮತ್ತೆ ಇಷ್ಟ ದಿನ ಇದ್ಯಾವ್ದು ಇರ್ಲಿಲ್ವಲ್ಲ, ಅದೇನಿದು ಈಗ ಹೊಸದಾಗಿ? ಅಲ್ಲ, ಯಾರೇ ಫ್ರೆಂಡ್ಸ್ ಬಂದ್ರು ನನ್ ಮನೆಗೆ ಹೋಗ್ಬೇಕು ಅಂತ ಬಾಗ್ಲು ಹಾಕೊಂಡ್ ಬಂದ್ಬಿಡ್ತಾ ಇದ್ರಿ ಅಲ್ವಾ ಇಷ್ಟ ದಿನ? ಮನೇಲಿ ಹೆಂಡತಿನ ಬಿಟ್ಟು ಅಲ್ಲಿ ಫ್ರೆಂಡ್ಸ್ ಜೊತೆ ಕಾಲ ಕಳಿಬೇಕು ಅನ್ನೋ ಬುದ್ಧಿ ಯಾವಾಗಿಂದ ಬಂತು? 3-4 ದಿನದಿಂದ ತುಂಬಾ ಬಿಸಿ ಆಗ್ಬಿಟ್ಟಿದೀರಾ ಅನ್ಸುತ್ತೆ. ನಿಮ್ಗೆ ಒಬ್ಳು ಹೆಂಡತಿ ಇದ್ದಾಳೆ ಅನ್ನೋದನ್ನ ಮರ್ಸೋ ಅಷ್ಟು ಬಿಸಿ ಆಗ್ಬಿಟ್ಟಿದೀರಾ? ಹೌದು, ಬಿಸಿ ಆಗಿದ್ದೀನಿ. ಗಂಡ್ಸು ಅಂದ್ಮೇಲೆ 100 ಕೆಲಸ ಇರುತ್ತೆ. ಎಲ್ಲ ನಿಮ್ಗೆ ಹೇಳ್ ಮಾಡಕ್ಕಾಗತ್ತಾ? ನೋಡ್ರಿ, ಸುಮ್ನೆ ಇದೀನಿ ಅಂತ ನನ್ ಮಾತನ್ನ ಮರ್ಸೋದಕ್ಕೆ ಪ್ರಯತ್ನ ಪಡ್ಬೇಡಿ ನೀವು. ಅಕ್ಕ ಬಾವ ಇಬ್ರು ಸ್ವಲ್ಪ ಸೈಲೆಂಟ್ ಆಗಿ. ಇಷ್ಟೊತ್ನಲ್ಲಿ ಯಾಕೆ ಕಿರ್ಚಾಡ್ತಿದ್ದೀರಾ? ಬಾಬಾ ನಡೀರಿ, ಊಟ ಮಾಡಿ. ಅಕ್ಕ ಹೋಗಿ ಊಟ ಬಡಿಸಿ. ಅಕ್ಕ ಇವಳಿಗೆ ಅವೆಲ್ಲ ಬೇಕಿಲ್ಲಮ್ಮ. ಒಟ್ನಲ್ಲಿ ಹೇಗಾದ್ರೂ ಮಾಡಿ ಜಗಳ ತೆಗಿಬೇಕು, ಅಷ್ಟು ಬೇಕು ಇವಳಿಗಷ್ಟೇ. ಜಗಳ ಮಾಡ್ಲಿಲ್ಲ ಅಂದ್ರೆ ಸಮಾಧಾನನೇ ಇರಲ್ಲ. ತಿಂದಿದ್ದ ಅರ್ಗಲ್ಲ ಇವಳಿಗೆ. ಬಾಬಾ ಅಕ್ಕ ಸೈಲೆಂಟ್ ಆಗಿದ್ದಾರೆ ತಾನೆ, ಮತ್ತೆ ನೀವೇನ್ ಸ್ಟಾರ್ಟ್ ಮಾಡ್ತೀರಾ? ಪಾಪ ನಿಮ್ ಚಿಂತೆಲ್ ಬೆಳಗ್ಗೆಯಿಂದ ಅವ್ರು ಊಟ ತಿಂಡಿನೇ ಮಾಡಿಲ್ಲ ಗೊತ್ತಾ? ನಡೀರಿ ನೀವು ಊಟ ಮಾಡಕ್ಕೆ, ನಡೀರಿ. ಅಕ್ಕ ಹೋಗಿ ಊಟ ಬಡಿಸಿ, ನಡೀರಿ ಹೋಗಿ.
ಪ್ರಣತಿ, ಊಟ ಆಯ್ತಾ ನಿಂದು? ನಂದಾಯ್ತು ಬಾವ, ನೀವ್ ಮಾಡಿ. ನಿಂದು ಊಟ ಆಗಿದ್ರೆ ಹೋಗಿ ಮಲ್ಗು, ಯಾಕೆ ಕಾಯ್ತಾ ಇದೀಯಾ? ಇಲ್ಲ ಇಲ್ಲ, ನೀವ್ ಊಟ ಮಾಡಿ, ಆಮೇಲೆ ಎಲ್ಲ ಒಟ್ಟಿಗೆ ಮಲ್ಕೊಂಡ್ರೆ ಆಯ್ತು. ಫೋನ್ ಮಾಡಿದ್ ಯಾರು ಅಂದೆ. ಫೋನ್ ವಿಷಯನ ದೊಡ್ಡದ್ ಮಾಡ್ಬೇಡ. ಫೋನ್ ವಿಷಯ ಬಿಟ್ಟು ಬೇರೆ ಏನು ಯೋಚನೆನೇ ಇಲ್ವಾ ನಿನ್ಗೆ? ಫೋನ್ ಇದ್ಮೇಲೆ ಕಾಲ್ ಬರೋದು ಸಹಜ, ಬಿಟ್ಬಿಡ ಆ ವಿಷಯನ. ಅಲ್ಲ, ಇಷ್ಟೊತ್ತಲ್ಲಿ ನಿಮಗ್ ಫೋನ್ ಮಾಡೋ ಅರ್ಜೆಂಟು ಯಾರಿಗಿರುತ್ತೆ ಅಂತ. ನೆನ್ನೆ ನೋಡಿದ್ರೆ ಮಧ್ಯರಾತ್ರಿ 2 ಗಂಟೆಲಿ ಫೋನ್ ಬಂತು, ಆಚೆ ಕಡೆ ಹೋಗಿ ಮಾತಾಡಿದ್ರಿ. ಮತ್ತೆ ಇವಾಗ ಫೋನ್ ರಿಂಗ್ ಆಗ್ತಿದೆ, ಏನ್ ವಿಷಯ ಅಂತ. ಹೌದು, ರಾತ್ರಿ ಹೊತ್ತೆ ಯಾಕೆ ಫೋನ್ ಬರುತ್ತೆ ನಿಮ್ಗೆ? ಬೆಳಗ್ಗೆ ಹೊತ್ತು ಮಾಡ್ಬೋದಲ್ವಾ ಅವರು? ಯಾಕೆ ಕಟ್ ಮಾಡಿದ್ರಿ? ಪಾಪ ಮಾತಾಡಿ, ಯಾರಿಗೆ ಏನ್ ಅರ್ಜೆಂಟ್ ಇದೆಯೋ ಇಷ್ಟೊತ್ತಲ್ಲಿ ಮಾತಾಡಿ. ಏನ್ ಮಾತಿನ ಅರ್ಥ? ಅಲ್ಲ, ಇಷ್ಟೊತ್ತಲ್ಲಿ ನೀವು ಫೋನ್ ಕಟ್ ಮಾಡಿದ್ರು ಪದೇ ಪದೇ ಮಾಡ್ತಾ ಇದಾರಲ್ವಾ, ಅದಕ್ಕೆ ಹೇಳ್ದೆ ಅಷ್ಟೇ. ಅದೇ ನನ್ನ ಫ್ರೆಂಡ್ಗೆ ಕೋವಿಡ್ ಬಂದಿದೆ ಅಂತ ಹೇಳಿದ್ನಲ್ಲ, ಅವಂದೇ ಫೋನ್. ಫ್ರೆಂಡ್ ಆಗಿದ್ರೆ ನನ್ ಮುಂದೆನೆ ಮಾತಾಡ್ಬೋದಲ್ವಾ, ಯಾಕೆ ಕಟ್ ಮಾಡಿದ್ರಿ? ಊಟ ಮಾಡೋದ್ ಬೇಡವಾ? ಊಟ ಮಾಡ್ಬೇಕಾದ್ರೂ ಫೋನ್ ರಿಸೀವ್ ಅವ್ನು ಮಾತಾಡ್ಬೇಕಾ? ಊಟ ಮಾಡೋಕ್ ಬಿಡ್ತೀಯಾ ಇಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತೀಯ? ಹೀಗೆ ಯಾವಾಗ್ಲೂ ಇದೇ ಆಗೋಯ್ತು. ಮುಂಚೆ ಎಲ್ಲ ಮನೆ ವಿಷಯ ಬಿಟ್ಟು ಬೇರೆ ಯಾವ ವಿಷಯದ ಬಗ್ಗೆನೂ ತಲೆ ಕೆಡ್ಸ್ಕೊಳ್ತಾ ಇರ್ಲಿಲ್ಲ. ಈಗ ಮನೆ ವಿಷಯ ಬಿಟ್ಟು ಬೇರೆ ಎಲ್ಲದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ತಿದ್ದೀರಾ. ಎಲ್ರು ನೆಮ್ಮದಿ ಹಾಳು ಮಾಡ್ತಿದ್ದೀರಾ. ನೋಡೋ, ನಾನ್ ಯಾರ್ ನೆಮ್ಮದಿನೂ ಹಾಳು ಮಾಡ್ತಿಲ್ಲ. ಬಾಯ್ ಬಂದ ಮಾತಾಡ್ಬೇಡ. ನೀವ್ ಯಾವತ್ತು ಯಾರದೇ ಫೋನ್ ಬಂದ್ರು ಹೀಗೆಲ್ಲ ಮಾಡ್ತಾ ಇರ್ಲಿಲ್ಲ. ಆದ್ರೆ ಈಗ ಫೋನ್ ಕಟ್ ಮಾಡೋದು, ಮನೆಗೆ ಲೇಟ್ ಆಗಿ ಬರೋದು, ನಾನ್ ಫೋನ್ ರಿಸೀವ್ ಮಾಡಕ್ ಹೋದ್ರೆ ಫೋನ್ ಕಿತ್ಕೊಳ್ಳೋದು, ಇದೆಲ್ಲ ಮಾಡ್ತಿದ್ದೀರಾ. ಜೊತೆಗೆ ಮನೇಲಿ ಊಟ ಕೂಡ ಮಾಡ್ತಿಲ್ಲ. ಹೊರಗಡೆ ರುಚಿ ಸಿಕ್ಕಿರ್ಬೇಕು, ಅದಕ್ಕೆ ಮನೆ ಊಟ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ. ಏನೇ ಎಲ್ಲದನ್ನು ಪ್ರಶ್ನೆ ಮಾಡ್ತೀಯಾ? ಸುಮ್ನಿದ್ದಷ್ಟು ಅತಿ ಆಡ್ತಿದ್ಯಾ? ನನಗ್ ಪರ್ಸನಲ್ ಅಂತ ಇರಲ್ವಾ? ಯಾವ್ದೇ ಫೋನ್ ಬಂದ್ರು ನೀನ್ ರಿಸೀವ್ ಮಾಡ್ಬೇಕಾ? ನಾನು ನಿನಗೆ ಫೋನ್ ಬಂದಾಗ ನನ್ನ ಎದುರು ರಿಸೀವ್ ಮಾಡೋ ಅಂತ ಯಾವ ತರ ಹೇಳಿದನ? 24 ಗಂಟೆ ನಿನ್ ಮುಂದೆ ಕುತ್ಕೊಂಡು ಬಂದಿರೋ ಫೋನ್ ಎಲ್ಲ ನಿನ್ ಎದುರುಗಡೆ ರಿಸೀವ್ ಮಾಡ್ತೀನಿ. ಬೇರೆ ಕೆಲಸ ಇಲ್ಲ, ಕರ್ಮ. ಬಂದು ಒಂದು ಸುಹಾಸ್, ಡಾಕ್ಟರ್ಗೆ ಒಂದು ಫೋನ್ ಮಾಡು ಬೇಗ. ಮಾಡ್ತಾ ಇದ್ದೀನಿ. ಹಲೋ ಡಾಕ್ಟರ್, ಮನೇಲಿ ಒಂದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ. ಅರ್ಜೆಂಟಾಗಿ ಮನೆ ಬರೋಕ್ಕಾಗತ್ತಾ? ಅರ್ಜೆಂಟಾಗಿ ಮನೆಗೆ ಬರ್ತೀರಾ ಡಾಕ್ಟರ್? ಓಕೆ ಡಾಕ್ಟರ್, ಥ್ಯಾಂಕ್ ಯು. ಸುಹಾಸ್, ಏನಂದ್ರು ಡಾಕ್ಟರ್? ಬರ್ತಿದ್ದೆ ತಾನೆ? ಡಾಕ್ಟರ್ ಬರ್ತಾ ಇದಾರಂತೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ.
ಮೇಡಮ್ ನೀವು ಡಾಕ್ಟರ್ ಅಲ್ವಾ? ಏನ್ ವಿಷಯ? ಏನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಇದೆಯಾ? ಸೋನಾಲಿ ಅವರಿಗೆ ಹೆಲ್ತ್ ಇಶ್ಯೂಸ್ ಅಂತ ಕಾಲ್ ಬಂತು, ಸೊ ಅವ್ರನ್ನ ಚೆಕ್ ಮಾಡೋದಕ್ಕಂತ ಬಂದೆ. ಹೆಲ್ತ್ ಇಶ್ಯೂನಾ? ಅಂತದೇನಾಗಿದೆ ಮೇಡಮ್? ನನ್ಗೂ ಗೊತ್ತಿಲ್ಲ, ಈಗ ಹೋಗಿ ಚೆಕ್ ಮಾಡ್ಬೇಕು. ಏನಾದ್ರು ಬ್ರೇಕಿಂಗ್ ನ್ಯೂಸ್ ಸಿಗೋದಿದ್ರೆ ಹೇಳಿ ಮೇಡಮ್. ಐ ಡೋಂಟ್ ನೋ. ಮೇಡಮ್ ಬನ್ನಿ ಬನ್ನಿ, ಒಂದು ಒಳಗಡೆ ಮಲಗಿದಾಳೆ. ನೀವೇನ್ ಗಾಬರಿ ಆಗ್ಬೇಡಿ, ನಾನು ಚೆಕ್ ಮಾಡ್ತೀನಿ. ನಾನು ಅಂಗಡಿಗೆ ಹೋಗಕ್ಕೆ ರೆಡಿ ಆಗಿದ್ದೀನಿ. ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ ಪ್ರಣತಿ. ಹೇಯ್, ಬೆಳಗ್ಗೆ ಬೆಳಗ್ಗೆ ಏನಾಗಿದೆ ನಿನ್ಗೆ? ನಾನ್ ನಿನ್ನ ಹತ್ರ ಮಾತಾಡಿದ್ರೆ ನನ್ನ ಹತ್ರ ಮಾತಾಡ್ಬೇಕಲ್ವಾ? ಪ್ರಣತಿನ ಯಾಕೆ ಮಧ್ಯ ಹತ್ರತ್ಯಾ? ಬಾವಾ ಸುಮ್ನೆ ಅವ್ರನ್ನ ಯಾಕೆ ಹೆಣಗ್ತಿದ್ದೀರಾ? ಸೈಲೆಂಟ್ ಆಗಿದ್ದಾರಲ್ವಾ? ರೆಡಿ ಆಗಿದ್ದೀರಾ? ಅಂಗಡಿಗೆ ಹೋಗಿ ಬನ್ನಿ. ನಾನು ಅಂಗಡಿ ಹೋಗ್ಬೇಕಾರೆ ಇವಳ ಜೊತೆ ಜಗಳ ಮಾಡ್ಕೊಂಡು ಹೋಗ್ಬೇಕು ಅಂತ ಆಸೆನಾ ನನಗೇನು? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ವಾ? ನಿನ್ನ ಯಾಕೆ ಮಧ್ಯ ತರಬೇಕು? ಹೌದು, ನನ್ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ, ನನ್ ಮಾತಿಗೆ ಮರ್ಯಾದೆ ಇಲ್ಲ ಅಂತ ಹೇಳಿದ್ಮೇಲೆ ಮುಖಕ್ಕೆ ಮುಖ ಕೊಟ್ಟು ನಾನು ಮಾತಾಡಲ್ಲ ಅಂತ ಹೇಳ ಪ್ರಣತಿ. ನಿನ್ ತಲೆಗೆ ಏನೇನೋ ಪ್ರಶ್ನೆ ಬರುತ್ತೆ, ಆ ಪ್ರಶ್ನೆಗೆಲ್ಲ ಉತ್ತರ ಕೊಡಕ್ಕೆ ಯಾರು ತಲೆ ಕಟ್ಟೋರು ಇಲ್ಲ ಇಲ್ಲಿ. ರಾತ್ರಿ ಯಾರೋ ಫೋನ್ ಮಾಡಿದ್ರು, ಯಾರು ಅಂತ ಕೇಳಿದ್ರೆ ಉತ್ತರ ಕೊಡದೆ ರೂಮ್ ಒಳಗಡೆ ಹೋಗಿ ಮಲ್ಕೊಂಡ್ರಿ. ತಪ್ಪು ಕೇಳದ್ನ? ತಲೆ ಕೆಟ್ಟರೋದು ಯಾರಿಗೆ ಅಂತ ಕೇಳ ಪ್ರಣತಿ. ನಿನಗೆ ತಲೆ ಕೆಟ್ಟಿರೋದು. ಊಟ ಮಾಡೋ ಟೈಮಲ್ಲಿ ನೆಮ್ಮದಿಯಾಗಿ ಊಟ ಮಾಡಕ್ ಬಿಡಲ್ಲ, ಏನಾರು ಒಂದ್ ತಲೆ ತೆಗಿತಲೇ ಇರ್ತೀಯ. ಹೊರಗಡೆಯಿಂದ ಕೆಲಸ ಮಾಡ್ಕೊಂಡು ಮನೆಗೆ ಬಂದಾಗ ಗಂಡನ್ಗೆ ನೆಮ್ಮದಿಯಾಗಿ ಊಟ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕು. ನೀನೇನ್ ಮಾಡ್ತೀಯಾ? ಊಟ ಮಾಡೋ ಟೈಮ್ ಸರಿಯಾಗಿ ತರಲೆ ತೆಗಿತೀಯ. ಮನೆ ಅನಿಸ್ಕೊಳ್ತೇನೆ ಇದು. ನೋಡ್ತೀನಿ ಪ್ರಣತಿ, ನೋಡು ಹೇಗ್ ಮಾಡ್ತಿದ್ದಾರೆ ಅಂತ. ಮೊನ್ನೆಯಿಂದನೂ ಯಾರೋ ಫೋನ್ ಮಾಡ್ತಿದ್ದಾರೆ, ಕೇಳ್ದಾಗೆಲ್ಲ ಒಂದ್ ನೆಪ ಹೇಳ್ತಾರೆ, ಆದ್ರೆ ಫೋನ್ ಮಾಡಿದ್ ಯಾರು ಅಂತ ಮಾತ್ರ ಬಾಯ್ ಬಿಡ್ತಾ ಇಲ್ಲ. ನೋಡು, ನಿನ್ನೆದು ಮೊನ್ನೆದು ಅಂತ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಿನ್ ಜೊತೆ ಜಗಳ ಮಾಡಕ್ಕೆ ನಂಗೆ ಟೈಮ್ ಇಲ್ಲ. ನಾನು ನಿನ್ ಜೊತೆ ಜಗಳ ಮಾಡಕ್ಕೆ ಇಲ್ಲಿಗೆ ಬಂದಿಲ್ಲ. ಅಂಗಡಿಗೆ ಹೋಗಕ್ಕೆ ರೆಡಿ ಆಗಿದ್ದೀನಿ. ಅದೇನ್ ತಿಂಡಿ ಮಾಡಿದ್ಯಾ? ಕೊಡಬಾ. ತಿಂಡಿ ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಇನ್ಮೇಲೆ ಅಂಗಡಿಗೆ ಹೋಗಲ್ಲ, ದುಡಿಯೋದು ಇಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ. ಬೇಡ ಬಿಡಿ, ಯಾರ ಹಣೆ ಬರ ಹೆಂಗಿರುತ್ತೋ ಹಂಗೆ ಆಗೋದು. ಯಾರನ್ನ ನೆಚ್ಕೊಂಡು ಯಾರು ಜೀವನ ಮಾಡಲ್ಲ, ತಿಳ್ಕೊಳ್ಳಿ. ಏಯ್, ಏನಾಗಿದೆ ನಿನ್ಗೆ? ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ರೆಡಿ ಮಾಡ್ತಿದ್ದೆ, ಇವತ್ತೇನ್ ಗಾಚಾರ ಬಂದಿದೆ ನಿನ್ಗೆ? ಗಾಚಾರ ನನಗಲ್ಲ, ನಿಮ್ಗಾಗಿರೋದು. ಒಂದ್ ವಾರದಿಂದ ನೋಡ್ತಾನೆ ಇದೀನಿ. ಪದೇ ಪದೇ ಕೇಳಿದ್ದನ್ನೇ ಕೇಳ್ಬೇಡ ಅಂತ ಹೇಳ್ತಾ ಇದೀನಲ್ವಾ? ಸ್ವಲ್ಪ ಇಬ್ರು ಸುಮ್ನಿರ್ತೀರಾ? ಅದ್ಯಾಕೆ ಹಂಗಾಡ್ತಿದ್ದೀರಾ? ಬಾವಾ ಇವಾಗೇ ನಿಮಗ್ ತಿಂಡಿ ಬೇಕಲ್ವಾ? ಬನ್ನಿ ನಾನ್ ಮಾಡ್ಕೊಡ್ತೀನಿ. ನೀನ್ ಯಾಕಮ್ಮ ಮಾಡ್ತೀಯಾ? ಇವಳೇನಕ್ಕಿರೋದು? ತಲೆ ಹಟೆ ಮಾಡಕ? ಖಾಲಿ ಡಬ್ಬ ಶಬ್ದ ಜಾಸ್ತಿ ಅಂತ ಹೇಳ್ತಾರಲ್ಲ ಹಾಗೆ. ಕೆಲಸ ಮಾಡೋದ್ ಕಮ್ಮಿ, ಬರೀ ಬಾಯಿ ಮಾತುಗಳೇ. ಇಲ್ದೇ ಇರೋ ಅನುಮಾನನೆಲ್ಲ ತಲೆ ತುಂಬಿಕೊಂಡಿದ್ದಾಳೆ. ನನಗೇನು ಇಲ್ದಿರೋ ಅನುಮಾನ ತಲೆಗೆ ಬಂದಿಲ್ಲ. ಇಲ್ದೇ ಇರೋ ಉಸಾಬಿನ ತಲೆಗೆ ತುಂಬಿಕೊಂಡು ನೀವು ಜಗಳ ಮಾಡ್ತಿರೋದು ನನ್ ಜೊತೆ. ಬಾವಾ ಅದ್ಯಾಕ್ ಮತ್ತೆ ಮತ್ತೆ ಕೆಣಕ್ತೀರಾ? ತಿಂಡಿ ರೆಡಿ ಆಗಿದೆ, ಹಾಕೊಡ್ತೀನಿ ಅಂತ ಹೇಳಿದ್ನಲ್ಲ, ಬನ್ನಿ ನೀವು. ನೋಡಮ್ಮ, ನಿನ್ಗಿರೋ ಕಾಳಜಿ ಹೆಂಡತಿ ಆದವಳಿಗಿಲ್ಲ. ಹೆಂಡತಿ ಮೇಲೆ ಗಂಡನ್ ಕಾಳಜಿ ಇದ್ರೆ ಗಂಡನ ಮೇಲೆ ಹೆಂಡತಿಗಿರುತ್ತೆ ಕಾಳಜಿ. ಸಿಮ್ಮಕ್ಕಲ್ ಮಾತಾಡ್ಬೇಡ. ಗಂಡ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೆಂಡತಿ ಆದವಳು ನಗ್ನಗ್ತಾ ಕಳಿಸ್ಕೋಬೇಕು. ಈ ತರ ರಗಳೆ ತೆಗೆಯೋದಲ್ಲ. ಬರಮ್ಮ, ತಿಂಡಿ ಹಾಕೊಡು. ವೀಕ್ಷಕರೇ, ನಟಿ ಸೋನಾಲಿ ಅವರ ಹೆಸರು ದಿನೇ ದಿನೇ ಕೇಳಿ ಬರ್ತಾ ಇದೆ. ಇಷ್ಟು ದಿನ ಅವರ ಪ್ರೇಮ ಪ್ರಕರಣಗಳು ಸುದ್ದಿಯಾಗಿತ್ತು ನೋಡಲಿ. ಆದ್ರೆ ಇದ್ರ ಬಗ್ಗೆ ಉತ್ತರ ನೀಡೋದಾಗಿ ಅವ್ರ ತಾಯಿ ಅಂಬುಜಾ ಅವರು ಪ್ರೆಸ್ ಮೀಟ್ ಕರೆದಿದ್ರು. ಆದ್ರೆ ಈಗ ನಾವು ಹೇಳುವಂತ ವಿಷಯ ನಿಜವಾಗ್ಲೂ ನಿಮ್ಗೆ ಆಘಾತ ಉಂಟು ಮಾಡುತ್ತೆ ವೀಕ್ಷಕರೇ. ನಿಜವಾಗ್ಲೂ ನಿಮ್ಗೆ ಆಘಾತ ಉಂಟು ಮಾಡುತ್ತೆ. ಯಾಕಂದ್ರೆ ಸೋನಾಲಿ ಅವರ ಮನೆ ಮುಂದೆ ಆಂಬುಲೆನ್ಸ್ಗಳು ನಿಂತಿದೆ, ಡಾಕ್ಟರ್ಸ್ಗಳು ಬಂದು ನಿಂತಿದ್ದಾರೆ. ಆದ್ರೆ ಸೋನಾಲಿ ಅವರ ಮನೆ ಮುಂದೆ ಆಂಬುಲೆನ್ಸ್ಗಳು ಡಾಕ್ಟರ್ಗಳು ಬಂದಿರೋದಕ್ಕೆ ಕಾರಣ ಏನು ಅಂತ ಇನ್ನೂ ತಿಳಿದು ಬಂದಿಲ್ಲ. ಈಗ ಬಂದಿರೋ ಮಾಹಿತಿಗಳ ಪ್ರಕಾರ ಸೋನಾಲಿ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರಾ? ಈ ತರದ ಗುಮಾನಿಗಳು, ಅನುಮಾನಗಳು ಹರಿದಾಡ್ತಾ ಇದೆ.
ಈ ವಿಷಯವಾಗಿ ಖಚಿತವಾಗಿ ನಮಗೆ ಯಾವುದೇ ಮಾಹಿತಿ ತಿಳಿದು ಬಂದಿಲ್ಲ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಬಿಂದು ಅವರು ಸೋನಾಲಿ ಅವರ ಮನೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಬಿಂದು ಅವರೇ, ಅಲ್ಲಿ ಎಕ್ಸಾಕ್ಟ್ ಆಗಿ ಏನ್ ನಡೀತಿದೆ, ಯಾವ ಪರಿಸ್ಥಿತಿ ಇದೆ ಅಂತ ಒಂದು ಸ್ವಲ್ಪ ವಿವರಣೆ ನೀಡ್ತೀರಾ? ಕೇಳಿಸ್ತಿದ್ಯಾ ಬಿಂದು ಅವರೇ? ಹಾ ಸರ್, ಕೇಳಿಸ್ತಿದೆ. ಹಲವು ದಿನಗಳಿಂದ ನಟಿ ಸೊನಾಲಿ ಅವರ ಬಗ್ಗೆ ತುಂಬಾ ಗಾಸಿಪ್ಗಳು ಹರಿದಾಡ್ತಿದೆ. ತುಂಬಾ ದಿನಗಳಿಂದ ಕಂಟಿನ್ಯೂಸ್ ಆಗಿ ಅವರು ಔಟ್ಡೋರ್ ಶೂಟಿಂಗ್ ಅಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಈಗಷ್ಟೇ ಇನ್ನ ಮಾಹಿತಿಗಳು ಬರಬೇಕಾಗಿದೆ ಪ್ರಹ್ಲಾದ್ ಅವರೇ. ಧನ್ಯವಾದಗಳು ಬಿಂದು ಅವರೇ ನಿಮ್ಮ ಎಲ್ಲ ಮಾಹಿತಿಗಾಗಿ. ಅಕ್ಕ, ವಿಷಯ ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಅದರಿಂದ ನಮಗ್ ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಅದನ್ನ ಅಲ್ಲೇ ಬಿಟ್ಬಿಡ್ಬೇಕಲ್ವಾ? ಅದ್ಬಿಟ್ಟು ಯಾಕೆ ಇಷ್ಟೊಂದು ಎಳ್ಳಾಡ್ತಿದ್ದೀರಾ? ಇದೆಲ್ಲ ಹೀಗೆ ಇರಲ್ಲ ಅಕ್ಕ, ಚೇಂಜ್ ಆಗತ್ತೆ. ಇವಾಗ ನಮಗ್ ಅದ್ ಪ್ರಾಬ್ಲಮ್ ಅನ್ಸ್ಬೋದು, ಅದೇ ಇದೇ ಪ್ರಾಬ್ಲಮ್ ಮುಂದಕ್ಕೆ ಸಾಲ್ವ್ ಆಗುತ್ತಲ್ಲ. ಎಲ್ಲದಕ್ಕೂ ಸ್ವಲ್ಪ ಟೈಮ್ ಬೇಕಷ್ಟೇ. ಆ ಟೈಮ್ ಬರೋವರೆಗೂ ನೀವು ವೇಟ್ ಮಾಡ್ಬೇಕು. ಅಲ್ಲ, ಪ್ರಾಬ್ಲಮ್ ಬಂದಿದೆ ಅಂದ್ಮೇಲೆ ಅದನ್ನ ಹೇಗೆ ಸಾಲ್ವ್ ಮಾಡ್ಕೋಬೇಕು, ಅದಕ್ಕೆ ಸೊಲ್ಯೂಷನ್ ಏನು ಅಂತ ಥಿಂಕ್ ಮಾಡ್ಬೇಕು. ಅದ್ ಬಿಟ್ಟು ನೀವ್ ಈ ಪ್ರಾಬ್ಲಮ್ ಇನ್ನೂ ದೊಡ್ಡದ್ ಮಾಡ್ತಿದ್ದೀರಲ್ಲ. ಇದೆಲ್ಲ ಶುರುವಾಗಿದ್ದು ಅವರಿಂದಾನೆ ಕಣೆ, ಅದು ಅವ್ರಿಗೂ ಗೊತ್ತು. ಮಧ್ಯರಾತ್ರಿ ಫೋನ್ ಬಂದ್ರೆ ನನಗಲ್ಲ ನಿನಗೂ ಹಾಗೆ ಅನ್ಸುತ್ತಾ ಇಲ್ವಾ ಹೇಳು? ಯಾರು ಫೋನ್ ಮಾಡೋದು ಅಂತ ನಿಮ್ ಭಾವಂಗೆ ಚೆನ್ನಾಗಿ ಗೊತ್ತು ಕಣೆ. ಆದ್ರೆ ನನ್ನ ಹತ್ರ ಹೇಳ್ತಾ ಇಲ್ಲ, ಮುಚ್ಚಿಡ್ತಿದ್ದಾರೆ. ನನ್ನ ಹತ್ರ ಮುಚ್ಚಿಡೋ ಅಂತವ್ರು ಯಾರು ಫೋನ್ ಮಾಡ್ತಿದ್ದಾರೆ ಆ ಕಡೆಯಿಂದ ನನಗಂತೂ ಅರ್ಥನೇ ಆಗ್ತಿಲ್ಲ ಕಣೆ. ಯೋಚನೆ ಮಾಡ್ತಾ ಹೋದ್ರೆ ಬರೀ ಪ್ರಶ್ನೆಗಳೇ. ನನ್ನ ಜಾಗದಲ್ಲಿ ನೀನ್ ನಿಂತ್ಕೊಂಡು ಯೋಚನೆ ಮಾಡು, ಅವಾಗ ಗೊತ್ತಾಗತ್ತೆ. ಒಂದ್ ವೇಳೆ ನನಗೆ ಯಾರಾದ್ರೂ ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ಸುಮ್ನೆ ಇರ್ತಿದ್ರ ಅವರು? ಕೇಳ್ತಿರ್ಲಿಲ್ವಾ? ಪ್ರಶ್ನೆ ಮಾಡ್ತಿರ್ಲಿಲ್ವಾ? ನೀನೇ ಹೇಳು. ಆದ್ರೆ ಉತ್ತರ ಕೊಡೋ ಜಾಗದಲ್ಲಿ ನಾನಿಲ್ಲ. ತಪ್ಪುಗಳು ಮಾಡೋದು ನನಗೆ ಇಷ್ಟ ಇಲ್ಲ. ತಪ್ಪು ಮಾಡೋದ್ರಿಂದ ಸಂಸಾರ ಒಡೆದೋಗತ್ತೆ, ಅದು ಅವ್ರಿಗೂ ಅರ್ಥ ಆಗ್ಬೇಕಲ್ವಾ? ಅಂಬುಜಾ ಅವರು ಸೊನಾಲಿ ಅವ್ರಿಗೆ ಈಗಾಗಲೇ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿ ಮೀಡಿಯಾ ಮುಂದೆ ಹೇಳ್ಕೊಂಡಿದ್ರು. ಅದಾದ ನಂತರ ಯಾರು ಏನು ಎತ್ತ ಹುಡುಗ ಯಾರು ಅನ್ನೋ ಒಂದು ಅನುಮಾನ ಉಟ್ಕೊಂಡಿತ್ತು. ಆದ್ರೆ ಈಗಾಗಲೇ ಮೀಡಿಯಾದವರೆಲ್ಲ ಅವ್ರ ಮನೆ ಮುಂದೆ ಸೇರಿದ್ವಿ, ಆದ್ರೆ ಖಚಿತ ಮಾಹಿತಿ ಸಿಕ್ಕಿಲ್ಲ. ಅವರ ಫ್ಯಾಮಿಲಿ ಡಾಕ್ಟರ್ ಬಂದಿದ್ದಾರೆ, ಅವ್ರು ಬಂದು ಮನೆ ಒಳಗಡೆ ಹೋದ್ರು. ಅವ್ರು ಕೊಟ್ಟ ಹೇಳಿಕೆಯ ಪ್ರಕಾರ ಸೊನಾಲಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಸೊನಾಲಿ ಅವರು ಅವರ ಜೀವನ ಸಂಗಾತಿ ಯಾರು ಅನ್ನೋ ವಿಷಯವನ್ನ ಹೇಳಬೇಕಾಗಿತ್ತು. ಆದ್ರೆ ಆ ವಿಷಯಕ್ಕೆ ಏನಾದ್ರೂ ಅವರು ಮನನೊಂದು ಆತ್ಮಹತ್ಯೆಗೆ ಏನಾದ್ರೂ ಪ್ರಯತ್ನ ಪಟ್ಟಿದ್ದಾರಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಇಲ್ಲಿ ನಡೀತಾರೋ ಘಟನೆಗಳು ನೋಡಿದ್ರೆ ಏನೋ ದೊಡ್ಡ ಇಶ್ಯೂ ಆಗಿದೆ ಅನಿಸ್ತಾ ಇದೆ. ಆ ವ್ಯಕ್ತಿ ಯಾರು ಅನ್ನೋದನ್ನ ಬಹಿರಂಗ ಪಡಿಸೋದಕ್ಕೆ ಈ ಪ್ರೆಸ್ ಮೀಟ್ ಕರೆದಿದ್ರು. ಈ ವಿಷಯವಾಗಿ ನಟಿಯವರ ಮನೆಯಿಂದ ಯಾವುದೇ ಮಾಹಿತಿ ತಿಳಿದು ಬಂದಿಲ್ಲ. ಸರಿ, ಕೆಲವು ಸಲ ಏನೇನೋ ಆಗ್ತಾ ಇರುತ್ತೆ ಬಿಡಿ, ಅದನ್ನೆಲ್ಲ ಅಲ್ಲಿಗೆ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ಬೇಕು. ನಿಮ್ ಎಲ್ಲಾ ಕ್ವೆಶನ್ಸ್ಗೂ ನಿಮ್ಗೆ ಆನ್ಸರ್ ಸಿಗ್ಬೇಕು ಅಂತ ನೀವ್ ಅದನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ರೆ ಮುಂದೆ ನಿಮ್ ಎಲ್ಲಾ ಕನ್ಫ್ಯೂಷನ್ಸ್ಗೂ ಆನ್ಸರ್ ಸಿಗತ್ತೆ. ಅಕ್ಕ, ಜಗಳ ಆಡೋದ್ ಒಂದೇ ಸೊಲ್ಯೂಷನ್ ಅಲ್ಲ. ಇದೆಲ್ಲ ಗೊತ್ತಾದ್ರೆ ಡಿವೋರ್ಸ್ಗಳಾಗದೆ ನಿಂತೋಗ್ಬಿಡತ್ತೆ. ಅದಕ್ಕೆ ಏನ್ ಮಾಡು ಅಂತೆ ಈಗ? ಬೇಕು ಅಂದಿದ ತಕ್ಷಣ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಲ್ಲ ಅಕ್ಕ. ನೋಡಿ, ಬಾವ ಬೆಳ್ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೊರಟಿರ್ತಾರೆ. ನೀವ್ ಅವ್ರಿಗೆ ತಿಂಡಿ ಮಾಡ್ಕೊಟ್ಟು ನಗ್ನಗ್ತಾ ಕಳ್ಸ್ಕೊಡ್ಬೇಕು. ವೀಕ್ಷಕರೇ, ಇದು ಸೊನಾಲಿ ಅವರ ಮನೆಯ ಮುಂದೆ ನಡೆದಿರುವಂತಹ ಘಟನೆ. ಇವತ್ತು ನಡೆಯಬೇಕಾಗಿದ್ದ ಪ್ರೆಸ್ ಮೀಟ್ ಸಲುವಾಗಿ ಅವರ ಫಿಯಾನ್ಸಿ ಜೊತೆ ಜಗಳ ಮಾಡಿಕೊಂಡು ಸೊನಾಲಿ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರ ಎನ್ನುವ ಅನುಮಾನ ಬರ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಗೆ ಇನ್ನೂ ಬರಬೇಕಾಗಿದೆ. ಏನು ಲಕ್ಕಿದು, ಈ ಹುಡುಗಿ ಹೀಗ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ? ನನಗೂ ಗೊತ್ತಿಲ್ಲಮ್ಮ. ಚಿಕ್ಕಮ್ಮ, ಆತರ ಏನು ಆಗಿರಲ್ಲ. ಆತರ ಆಗಿರ್ಬಹುದೇನೋ ಅಂತ ಹೇಳ್ತಾ ಇದಾರೆ ಅಷ್ಟೇ. ಸತ್ಯ ಏನು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲವಲ್ಲ.